ಎಲ್ಲರಿಗೂ ನಮಸ್ತೆ. ನಾವೆಲ್ಲರೂ ಕೂಡ ಗ್ರಾಹಕರ ಮೇಳ ಅಂತ ಮಿನಿ ಮಿಲ್ನಿಯರ್ ಹಾಕಿದ್ರು. ಮಕ್ಳಿಗೂ ಬೇಜಾರು ಮನೇಲಿ ಅಮ್ಮ ಮನೇಲಿ ಅಂತ ಹೇಳಿ ಒನ್ ಡೇ ಈವ್ನಿಂಗು ಎಲ್ಲ ಹೋಗಿ ಬರೋಣ ಎಕ್ಸಿಬಿಷನ್ಗೆ ಅಂತ ಹೊರಡ್ತಾ ಇದ್ದೀವಿ. ತುಂಬ ದಿನಗಳಾದಮೇಲೆ ಎಲ್ಲರೂ ಸೇರಿಕೊಂಡು ಆಟೋದಲ್ಲಿ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ನೋಡಿ, ನನ್ನ ಮಗಳು, ನಮ್ಮ ಅಕ್ಕನ ಮಗಳು ಎಲ್ಲರೂ ಕೂಡ ಹೊರಟ್ವಿ. ಮಕ್ಳುಗಳಿಗೆ ರಜಾ ಅಲ್ವಾ, ಎಲ್ಲಿಗೆ ಕರ್ಕೊಂಡು ಹೋಗ್ತೀರಾ ಅಂತಲೇ ಇರ್ತಾರೆ. ಎಲ್ಲಿ ಕರ್ಕೊಂಡು ಹೋಗಿ ಬಂದರೂ ಅವ್ರಿಗೆ ಇನ್ನೂ ಎಲ್ಲನೂ ಹೋಗಬೇಕು ರಜದಲ್ಲಿ ಅನ್ನಿಸ್ತಿರುತ್ತೆ. ಸೊ ಚಿಕ್ಕ ಪುಟ್ಟದ್ದು ಈ ಥರ ನಿಯರ್ ಏನಿದೆ ಅಲ್ಲಿಗೆ ಹೋಗೋಣ ಅಂತ ಹೋದ್ವಿ. ಅಲ್ಲಿ ಗೇಮ್ಸ್ ಎಲ್ಲ ಇತ್ತು, ಆಡಿಸ್ಲಿಕ್ಕೆ ಚೆನ್ನಾಗಿದೆ ಅಂದ್ಬಿಟ್ಟು. ರಾಷ್ಟ್ರೀಯ ಗ್ರಾಹಕರ ಮೇಳನೂ ಕೂಡ ಇತ್ತು ಅಲ್ಲೇ. ಈ ಟೈಮ್ ಬಂದು ಇದು ಪ್ರತಿ ವರ್ಷವೂ ಕೂಡ ಇಲ್ಲಿ ಒಂದೊಂದು ಥರ ಎಕ್ಸಿಬಿಷನ್ ಹಾಕಿರ್ತಾರೆ. ಈ ಟೈಮ್ ಬಂದು ದುಬೈ ನಗರದ ಪ್ರತಿರೂಪ ಏನಿದೆ, ಫೇಮಸ್ ಪ್ಲೇಸಸ್ ಏನಿದೆ ಅದನ್ನು ರೆಡಿ ಮಾಡಿದ್ರು. ನೋಡಲಿಕ್ಕೂ ಚೆಂದ ಇತ್ತು ತುಂಬ. ನೋಡಿ, ಹೊರಡ್ತಾ ಇದ್ದೀವಿ ಎಲ್ಲರೂ ಮಕ್ಕಳು. ನಾವೆಲ್ಲ ಒಂದು ಈವ್ನಿಂಗ್ 4 ಹಂಗೆ ಹೋದ್ವಿ. 100 ರೂಪೀಸು ಟಿಕೆಟು, ಮಕ್ಳಿಗಾಗಲಿ ದೊಡ್ಡವ್ರಿಗಾಗಲಿ. ನೋಡಿ, ಹೊರಗಿಂದ ತುಂಬ ಚೆನ್ನಾಗಿ ಮಾಡಿದ್ದಾರೆ. ದುಬೈ ಸಿಟಿ ಥರನೇ ಸೇಮ್ ಎಲ್ಲ ಸೆಟ್ಟಿಂಗ್ಸ್ ಹಾಕಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಒಳಗೆ ಹೋಗ್ತಾ ಇದ್ದೀವಿ. ನೋಡಿ, ಇದು ಬಂದು ಅಮ್ಮ ಮನೆಗೆ ತುಂಬ ನಿಯರ್ ಆಗುತ್ತೆ, 1 ಕಿಲೋಮೀಟ್ರು ಇಲ್ಲ. ಸೊ ಮಕ್ಕಳನ್ನ ಆಸೆ ಪಡ್ತಿರ್ತಾರೆ ಅಂದ್ಬಿಟ್ಟು ಹೊರಟ್ವಿ. ನೋಡಿ, ಎಂಟ್ರೆನ್ಸ್ ಇದೆ ಎಲ್ಲನೂ ಕೂಡ ಚೆನ್ನಾಗಿ ಮಾಡಿದರು. ನೋಡಿ, ಫೇಮಸ್ ಸಿಟಿ ಒಳಗೆ ಏನೇನಿದೆ, ಬುರ್ಜ್ ಖಲೀಫಾ, ಬುರ್ಜ್ ಆಲ್ ಅರಬ್ ಬಿಲ್ಡಿಂಗು, ಬುರ್ಜ್ ಖಲೀಫಾ ಬಿಲ್ಡಿಂಗು, ಟವರು, ಪ್ರತಿಯೊಂದು ಕೂಡ ಇತ್ತು. ನನಗೆ ತುಂಬ ಇಷ್ಟ ಆಗಿದೆ. ಅಲ್ಲಿ ಫೋಟೋಸ್ 3D ಫೋಟೋಸ್ ಇತ್ತು. ಅಲ್ಲಿ ಪುನೀತ್ ರಾಜ್ಕುಮಾರ್ದು ಫೋಟೋಸ್ ಹಾಕಿದರು. ಅದೆಲ್ಲ ನಾವು ಫೋಟೋಸ್ ಎಲ್ಲ ಹಿಡ್ಕೊಂಡ್ವಿ. ಚೆನ್ನಾಗಿ ಮಾಡಿದರು. ನೋಡಿ, ನಮ್ಮ ಅಕ್ಕನ ಮಗ, ನಮ್ಮ ಮಕ್ಕಳಿಗೆಲ್ಲ ಏನೋ ಖುಷಿ ಅವ್ರಿಗೆ. ನಾವು ಮಕ್ಕಳಿದ್ದಾಗ ಹೀಗೆ ಅಲ್ವಾ, ರಜದಲ್ಲೆಲ್ಲನ ಕರ್ಕೊಂಡು ಹೋಗ್ಬಿಟ್ರೆ ಏನೋ ಒಂದು ಖುಷಿ. ಆ ಟೈಮಲ್ಲಿ ಆ ಖುಷಿಗೆ ಬೆಲೆನೇ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ಅದು 500 ಆಗಿರ್ಬೋದು, 1000 ಅಷ್ಟೇ ಆಗಿರ್ಬೋದು. ಬಟ್ ಆ ಮಕ್ಕಳು ಖುಷಿಗೆ, ಅದೊಂದು ಸ್ವೀಟ್ ಮೆಮೊರೀಸ್ಗೆ ನಾವು ಬೆಲೆ ಕಟ್ಟಲಿಕ್ಕೆ ಆಗೋದಿಲ್ಲ. ನೋಡಿ, ಚೆನ್ನಾಗಿ ಮಾಡಿದ್ದಾರೆ. ಟವರ್ಸ್ಗಳು, ಬಿಲ್ಡಿಂಗ್ಸು, ಬುರ್ಜ್ ಖಲೀಫಾ ಬಿಲ್ಡಿಂಗು ಮತ್ತು ಬುರ್ಜ್ ಆಲ್ ಅರಬ್ ಅನ್ನೋ ಒಂದು ಫೇಮಸ್ಸು ಇದೆಲ್ಲ ಇತ್ತು. ನೋಡಿ, ಪುನೀತ್ ರಾಜ್ಕುಮಾರ್ದು ಫೋಟೋಸ್ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಎಲ್ಲ ಫೋಟೋಸ್ಗಳೆಲ್ಲ ಇಡಿಸ್ಕೊಂಡು ಒಳಗೆ ಹೋಗ್ತಾ ಇದ್ದೀವಿ. ಅನಿಮಲ್ಸ್ದು ಎಲ್ಲ ತುಂಬ ಚೆನ್ನಾಗಿ ಮಾಡಿರೋ ಸೌಂಡ್ಸು ಜೊತೆ ಎಲ್ಲ ಇಟ್ಟಿದ್ರು. ಮಕ್ಕಳಿಗೆ ನೋಡೋಕ್ಕೆ ತುಂಬ ಚೆನ್ನಾಗಿದೆ. ಯಾವ ದೇಶದಲ್ಲಿ ಯಾವುದಾವುದು ಪ್ರಾಣಿಗಳು ಅದ್ರದ್ದೆಲ್ಲನೂ ಕೂಡ ಅಲ್ಲಿ ಸಪ್ರೇಟಾಗಿ ಕೂಡ ಕೆಳಗೆ ಬರೆದಿದ್ರು. ಓದಲಿಕ್ಕೂ ಚೆಂದ ಇತ್ತು. ಆಮೇಲೆ ಅದು ಸೌಂಡ್ಸ್ ಎಲ್ಲ ಇಟ್ಟಿದ್ರು. ಮಕ್ಕಳಿಗೆ ಎಲ್ಲ ನೋಡಿಕೊಂಡು ಖುಷಿಯಿಂದ ಬಂದರು. ಇದು ನೋಡಿ, ಎಷ್ಟು ಚೆನ್ನಾಗಿದೆ. ಇದು ನೋಡಿದಾಗ ನಮ್ಮ ಕರಿ ನೆನಪಾಗೋದ್ಲು ನಮಗೆ. ಕರಿನ ನಾವು ಮಿಸ್ ಮಾಡ್ಕೊತಿದ್ದೀವಿ 3 ಡೇಸಿಂದ. ನೋಡಿ, ನೆಕ್ಸ್ಟ್ ಅಲ್ಲಿಂದ ಬಂದ್ವಿ. ಇಲ್ಲಿಂದ ಸ್ಟಾರ್ಟ್ ಆಯಿತು ಬುಕ್ಸು, ಮಕ್ಕಳು ಆಟ ಸಾಮಾನುಗಳು, ಅದು ಇದು ಎಲ್ಲ. ಖರ್ಚು ಮಾಡಬಾರ್ದು ಜಾಸ್ತಿ ಅಂತಲೇ ಹೋದ್ವಿ. ಬಟ್ 1ಕ್ಕೆ 3 ಖರ್ಚು ಹೆಚ್ಚಾಗಿ ಆಯಿತು ನಾವು ಅಂದ್ಕೊಂಡಿದ್ದಕ್ಕಿಂತ. ನೋಡಿ, ಮಕ್ಳಿಗಂತೂ ಒಂದಕ್ಕಿಂತ ಒಂದು ಇಷ್ಟ ಅಂತಾರೆ. ಅಲ್ಲೇನೋ ನಮ್ಮ ಅಕ್ಕ ಕೇಳ್ತಾ ಇದ್ದಾರೆ. ಅವ್ರದ್ದೆಲ್ಲ ಕಿಚನ್ ಏನು ವಸ್ತುಗಳು ಅದೇ ಇಷ್ಟ ಅವ್ರಿಗೆ. ಸೊ ಆ ಕಡೆ ಏನೋ ತೊಗೊತೀರಿ. ಈ ಕಡೆ ಮಕ್ಳುಗಳಿಗೆ ಪೆನ್ನು, ಬುಕ್ಸು ಅದೆಲ್ಲ ಇತ್ತು. ನನ್ನ ಮಗಳು ಅದೆಲ್ಲ ನೋಡ್ತಾ ಇದ್ಲು. ಕೆಲವೊಂದು ಐಟಮ್ಸ್ಗಳು ಇಂಥ ಗ್ರಾಹಕರ ಮೇಳಗಳಲ್ಲೇ ಹಾಕ್ತಾರೆ ಅಂತ ತೊಗೊಬೇಕು. ಚೆನ್ನಾಗೂ ಕೂಡ ಇರುತ್ತೆ ಕೆಲವೊಂದು ಐಟಮ್ಸು. ನೋಡಿ ತೊಗೊಬೇಕಷ್ಟೆ. ಬಟ್ ಕಾಸ್ಟ್ಲಿ ಇರುತ್ತೆ. ನೋಡಿ ನಾವು ರೇಟ್ಗಳು ತೊಗೊಬೇಕು. ನೋಡಿ, ಅವರು ಏನೋ ತೋರಿಸ್ತಾ ಇದ್ದಾರೆ. ಅವರೇನೋ ಟವಲ್ಲು, ಈ ನೀರು ಎಷ್ಟೇ ಇದಾದ್ರೂ ಒರೆಸೋ ಟವಲ್ಗಳು ಬರುತ್ತಲ್ಲ, ಅದನ್ನೇನೋ ತೊಗೊತಿದ್ದಾರೆ ನಮ್ಮ ಅಕ್ಕ ಅವರೆಲ್ಲ. ಆಮೇಲೆ ಇದು ನಮ್ಗೆ ತುಂಬ ಇಷ್ಟ ಆಯಿತು. ನೋಡಿ, ಚಿಕ್ಕ ಚಿಕ್ಕ ಮಣ್ಣಿನ ಇದರಲ್ಲೇ ತೆಂಗಿನಕಾಯಿ, ಪುಟ್ಟದು ಆಟ ಸಾಮಾನುಗಳೆಲ್ಲ ಮಣ್ಣಿನ ವಸ್ತುಗಳಲ್ಲೇ ಮಾಡಿದರು. ನನಗೆ ತುಂಬ ಇಷ್ಟ. ಎಲ್ಲೋದು ಕೂಡ ನಾನು ಇತ್ತು. ನೋಡಿ, ಸೆಟ್ಟಪ್ಪ ಇದೆಲ್ಲ ಇತ್ತು. ನೋಡಲಿಕ್ಕೆ ಚೆಂದ, ಬಟ್ ಕಾಸ್ಟ್ಲಿ ಇತ್ತು. ಓಕೆ, ನನಗೆ ತುಂಬ ಇಷ್ಟ ಅಂತ ವಿವೇಕಾನಂದ ನಮ್ಮ ಹಸ್ಬೆಂಡ್ಗೆ ಇಷ್ಟ, ಗಿಫ್ಟ್ ಮಾಡೋಣ ಅಂತ ಅದು ತೊಗೊಂಡೆ. ಬಟ್ ಅದಷ್ಟು ಚೆನ್ನಾಗಿರಲ್ಲ. ಸೊ ವೈಟ್ ಕಲರಲ್ಲಿ ತೊಗೊಂಡ್ವಿ. ರೇಟು ಪರವಾಗಿಲ್ಲ, 250, 300 ಇದೆ. ಈ ಥರದ್ದೆಲ್ಲ ವಸ್ತುಗಳು ನಮ್ಮ ಅಕ್ಕ ತೊಗೊಂಡ್ರು. ತುಂಬ ಚೆನ್ನಾಗಿದೆ ಆಡಲಿಕ್ಕೆ. ಆಮೇಲೆ ಮನೆಗಳಲ್ಲಿ ಇಟ್ಟರೆ ಒಂದು ಕಡೆ ನೋಡ್ಲಿಕ್ಕೆ ಚೆಂದ. ನೋಡಿ, ಆ ಮಣ್ಣಲ್ಲಿ ಎಷ್ಟು ಚೆನ್ನಾಗಿ ಮಾಡಿರ್ತಾರೆ. ಇದೆಲ್ಲನೂ ಕೂಡ ಮೈಸೂರು ದಸರಾ ಇದ್ದಾಗ ನಾವು ಹಾಗೆ ನಮ್ಮ ತಂದೆ ಮನೇಲಿ ನಾವು ಆಗ ಅಪ್ಪ ಇದ್ದಾಗ, ನಾವು ಚಿಕ್ಕ ಮಕ್ಕಳಿದ್ದಾಗ ದಸರಾ ಗೊಂಬೆಗಳನ್ನ ಕೂಡಿಸ್ತಾ ಇದ್ವಿ. ಹಾಗೆ ಇಂಥ ವಸ್ತುಗಳನ್ನೆಲ್ಲ ಪ್ಯಾಕ್ ಮಾಡಿರ್ತಿದ್ವಿ. ಬಟ್ ಈಗ ಕೂಡ್ಸೋಕ್ಕೂ ಟೈಮು ಕೂಡ ಇಲ್ಲ, ಜಾಗನೂ ಕೂಡ ಅಷ್ಟು ಕಡಿಮೆ ಇರೋದ್ರಿಂದ ಕೂಡಿಸಲ್ಲ. ನೋಡಿ, ಮಕ್ಕಳದು
ಪೆನ್ಸಿಲು ಪೆನ್ಸು ಎಲ್ಲ ಇತ್ತು. ನನ್ನ ಮಗಳು ಏನೋ ಒಂದು ಅದರೊಳಗೆ ಅದು ಯಾವುದೋ ಇಂಗ್ಲೀಷ್ ಚಾನಲ್ ನೋಡ್ತಾರೆ, ಅದರೊಳಗೆ ಯಾವುದೋ ಒಂದು ಇದಿದೆ ಅಂತ ಹೇಳ್ಬಿಟ್ಟು ಅದನ್ನು ತೊಗೊಂಡ್ಲು. ಆ ಪೆನ್ ಬೇಕು ಅಂತ. ಅದು ನೇಮ್ ನಾನು ಮರ್ತೋಗಿದ್ದೀನಿ. 30 ರೂಪಾಯಿ 40 ರೂಪಾಯಿ ಇದೆ. ಮಕ್ಳಿಗೆ ಅಟ್ರಾಕ್ಷನ್ ಆಗೋ ಥರನೇ ಅವರು ಕೂಡ ರೆಡಿ ಮಾಡಿರ್ತಾರೆ, ಎಲ್ಲ ತೊಗೊತಿದ್ದಾರೆ. ಇದು ಬಂದು ನೋಡಿ ಮ್ಯಾಜಿಕ್ಕದು ಹೇಗೆ ಮಾಡೋದು, ಹೇಗೆ ಮಾಡ್ಬೋದು ಅಂತೆಲ್ಲ ತುಂಬ ಚೆನ್ನಾಗಿ ತೋರಿಸಿದ್ರು. ಬಟ್ ರೇಟ್ ತುಂಬ ಇದೆ, 650 700 ಇದೆ ಅದೊಂದು ಬಾಕ್ಸೇ. ಸೊ ನಮ್ಮ ಅಕ್ಕ ಮಗ ಬೇಕೇ ಬೇಕು ಅಂತ ತೊಗೊಂಡ. ಹೇಗೆ ನಾವು ಮಾಡ್ಬೋದು ಅಂತೆಲ್ಲ ಪ್ರತಿಯೊಂದು ತೋರಿಸಿದ್ರು, ಟ್ರಿಕ್ಕೆಲ್ಲ ನೋಡ್ಲಿಕ್ಕೆ ಚೆಂದ ಇದೆ. ಸ್ಕೂಲ್ಗಳಲ್ಲಿ ಟ್ಯಾಲೆಂಟ್ ಪ್ರೋಗ್ರಾಮ್ಸ್ ಎಲ್ಲ ಬಂದಾಗ ಈ ರೀತಿ ಮಾಡೋದಕ್ಕೆ ಯೂಸ್ ಆಗುತ್ತಿದ್ದು. ನಮ್ಮ ಅಕ್ಕನ ಮಗ ಖುಷಿಯಿಂದ ನೋಡಿ ಒಂದು ಚಿಕ್ಕವನು ಬೇಕೇ ಬೇಕು ಅಂತ ತೊಗೊಂಡ. ಅವ್ರೇನು ಟ್ರಿಕ್ಸ್ ಎಲ್ಲ ಯೂಸ್ ಮಾಡ್ತಾರೆ ಅಂತ ತೋರಿಸ್ಕೊಟ್ರು ನಮಗೂ ಕೂಡ. ಕೆಲವೊಂದು ನಾವು ಕೂಡ ಮಾಡಿದ್ವಿ ನೋಡಿ. ಎಲ್ಲ ಪ್ರತಿಯೊಂದು ಹೇಳ್ತಾ ಇದ್ದಾರೆ ಹೇಗೆ ಮಾಡ್ಬೋದು ಅಂತ, ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರು. ಅವ್ರದ್ದು ಕೂಡ ಯೂಟ್ಯೂಬ್ ಚಾನಲ್ ಇದೆಯಂತೆ, ಅದರೊಳಗೆ ಕೂಡ ನೋಡಿ ಹೇಗೆ ನಾವು ಮ್ಯಾಜಿಕ್ಗಳು ಮಾಡ್ತೀವಿ ಅಂತೆಲ್ಲ ತೋರಿಸ್ತಿದ್ರು ನೋಡಿ. ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಾಯಿದ್ರು. ಅವನು ತಗೊಂಡ. ಮಾರೋದ್ರ ಜೊತೆ ಅವ್ರು ಹೇಗೆ ಟ್ರಿಕ್ಸ್ ಯೂಸ್ ಮಾಡ್ಬೋದು ಅಂತಲೂ ಕೂಡ ಹೇಳಿಕೊಟ್ರು ನೋಡಿ. ಅದನ್ನು ತೊಗೊಂಡು ಬರ್ತಾಯಿದ್ದೀವಿ. ಏನಂದರೆ ರೇಟ್ ಸ್ವಲ್ಪ ಜಾಸ್ತಿ ಇದೆ ಅನ್ನೋದು ಬಿಟ್ಟರೆ ಚೆನ್ನಾಗಿದೆ. ಮೈಂಡ್ ಗೇಮ್ ಕೂಡ ಹೇಳ್ಕೊಟ್ರು ನೋಡಿ. ರಾಗಿಯಿಂದ ಮಾಡ್ತಿರ್ತಕ್ಕಂಥ ಹಪ್ಪಳ ಎಲ್ಲ ಸಿಗುತ್ತೆ ಇಲ್ಲಿ ನೋಡಿ. 100 ರೂಪಾಯಿಗೆ 3 ಅನ್ನೋ ರೀತಿಯಲ್ಲಿ ಬೆಸ್ಟು. ಬೇರೆ ಯಾವುದೋ ತಿನ್ನೋ ಬದಲು ರಾಗಿಯಿಂದ ಮಾಡೋದು. ಮಕ್ಕಳಿಗೆ ಮುದ್ದೆ ಇಟ್ಟರೆ ಹಾಗೆ ಬೇಡ ಅಂತಾರೆ. ಸೊ ಈ ರೀತಿ ಎಲ್ಲ ಮಾಡಿ ಯೂಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ನೋಡಿ. ನೆಕ್ಸ್ಟು ಫಿಶ್ ಇದಕ್ಕೆ ಬಂದ್ವಿ. ನಾನಂತೂ ಇಂಥದ್ದೆಲ್ಲ ನಂಗೆ ತುಂಬ ಇಷ್ಟ. ಸೊ ಎಲ್ಲ ಕುತ್ಕೊಂಡು ಒಂದು 10 ಮಿನಿಟ್ಸ್ ಏನೋ 180 ರೂಪೀಸೋ ಇರಬೇಕು. ಸೊ ಆರಾಮಾಗಿ ಮಸಾಜ್ ಆಗ್ತಿತ್ತು. ಅದ್ರ ನಮ್ಮ ಕಾಲಲ್ಲಿ ಇರ್ತಕ್ಕಂಥ ಸಣ್ಣ ಸಣ್ಣ ಚರ್ಮಗಳು ಅದು ಇದು ಕೀಟಾಣುಗಳೆಲ್ಲ ಅದು ತಿನ್ನುತ್ತೆ. ಫಸ್ಟ್ ಕಾಲಿಟ್ಟಾಗ ಮಾತ್ರ ಒಂಥರ ಚಿಕ್ಕಗಳು ಆದಂಗೆ ಆಗುತ್ತೆ. ನಮ್ಮ ಅಕ್ಕ ಮಕ್ಕಳು ಕೂತ್ಕೊಂಡ್ರು. ಒಂದು 5 ನಿಮಿಷ ಕೂರಲಿಲ್ಲ ಅವರು. ಆಮೇಲೆ ನಾನು ಹೇಳಿ ಕೂಡಿಸ್ದೆ. ಅವ್ನು ಮಾತ್ರ ಕೂತ ಮಾಡಿಸ್ಕೊಂಡು. ಇದನ್ನು ಒಂಥರ ಮೈಂಡ್ಗೂ ಆರಾಮ ಅನಿಸುತ್ತೆ, ಕಾಲ್ಗೂ ಆರಾಮ ಅನಿಸುತ್ತೆ. ಇದೆಲ್ಲ ಫಿಶ್ ಮಸಾಜು ಅದಷ್ಟು ಚೆನ್ನಾಗಿ ತಿಂತಾ ಇರುತ್ತೆ. ಆಮೇಲೆ ನೋಡಿ ಇದು ಫುಲ್ಲು ಬಾಡಿ ಮಸಾಜು ತುಂಬ ಚೆನ್ನಾಗಿದೆ. ಇದು ಏನೇನು ಯೂಸ್ ಆಗುತ್ತೆ ಅಂತೆಲ್ಲ ಅಲ್ಲಿ ಸಿಸ್ಟಮಲ್ಲಿ ತೋರಿಸ್ತಿದೆ ನೋಡಿ. ಫುಲ್ಲು ತಲೆಯಿಂದ ಹಿಡ್ದು ಬೆನ್ನಿಂದ ಕಾಲಿಗೆ ಪ್ರತಿಯೊಂದಕ್ಕೂ ಮಸಾಜ್ ಆರಾಮಾಗಿ ಆಗುತ್ತೆ. ಸೊ ಮಾಡಿಸ್ಕೊಂಡೆ ನಾನು. ತುಂಬ ನನಗೆ ಬ್ಯಾಕ್ ಪೇನ್ ಇರೋದ್ರಿಂದ ನೋಡೋಣ ಅಂದ್ಬಿಟ್ಟೆ ಮಾಡಿಸ್ಕೊಂಡೆ. ಎಷ್ಟು ಕ್ಲೀನಾಗಿ ಬೆನ್ನಿಗೆ ಅದು ಮಸಾಜ್ ಮಾಡುತ್ತೆ ಅಂದರೆ. ಬಟ್ ಸ್ವಲ್ಪ ನೋವಾಗುತ್ತೆ, ತಡ್ಕೊಬೇಕು. ಬಟ್ ಮೈ ಆರಾಮ ಅನ್ನಿಸ್ತು. ಒಂದು 10 ಮಿನಿಟ್ಸು ಅದಾಯಿತು. ಅದು ಮುಗಿಸ್ಕೊಂಬಂದ್ವಿ ನೋಡಿ. ಇಲ್ಲಿ ಗೇಮ್ಸ್ ಎಲ್ಲ ಆಡಿದ್ರು. ಹೇಳಿದ್ವಿ ಅದೆಲ್ಲ ಬರಲ್ಲ ಕಣೋ ಅಂತ, ಆದರೂ ಆಡಿದ್ರು. ಜಗ್ಗು, ಆಮೇಲೇನೋ ಸೋಪ್ದು ಬಾಕ್ಸು, ಮತ್ತು ಇನ್ನೇನೇನೋ ಬಂತು. ನಾನು ಹಾಡಲಿಲ್ಲ, ನಮ್ಮ ಅಕ್ಕನ ಮಕ್ಕಳೆಲ್ಲ ಹಾಡಿದ್ರು. ಒಂದು ಗೇಮ್ಗೆ 50 ರೂಪೀಸ್ ಅಂತೆ. ಒಳ್ಳೆ ಲಾಭ ಇದೆ ಅವ್ರಿಗೆ. ಒಂದು 10 ರೂಪೀಸ್ 20 ರೂಪೀಸ್ ವಸ್ತುಗಳು ಬರುತ್ತೆ ಅಷ್ಟೇ ನಮಗೆ ಗೆದ್ದರೆ. ಇನ್ನು ಮಿಕ್ಕಿ 30 ರೂಪೀಸ್ ಅವ್ರಿಗೆ ಹೋಗೋದು. ಬಟ್ ಖುಷಿ ಅಲ್ವಾ ಅವ್ರಿಗೆ, ಹಾಡಲಿ ಅಂದ್ಬಿಟ್ಟು ಹಾಡಿಸಿದ್ವಿ. 4 ಜನನೂ ಹಾಡಿದ್ರು. ಏನೇನೋ ಚಿಕ್ಕ ಪುಟ್ಟದ್ದು ಒಂದು 10 ರಿಂದ 15 ರೂಪಾಯಿ 20 ರೂಪಾಯಿ ಬೆಲೆ ಬಾಳ್ಬೋದು ಅಷ್ಟೇ ವಸ್ತುಗಳು ನಮ್ಗೆ ಸಿಕ್ಕಿದ್ದು ಗಿಫ್ಟಾಗಲ್ಲಿ. ಅದು ಹೆಂಗೆ ಮಾಡಿರ್ತಾರೋ ಗೊತ್ತಿಲ್ಲ. ಎಷ್ಟೇ ನಾವು ಇದು ಮಾಡಿದ್ರು ಒಂದು 10-15 ಮೇಲೆ ಹೋಗಲ್ಲ ಅದು ನಂಬರ್ಸು. ಅವರು ಅಲ್ಲಿ ನೋಡಿ ಇಟ್ಟಿರ್ತಾರೆ. ಒಳ್ಳೊಳ್ಳೆ ಕಾಸ್ಟ್ಲಿ ಐಟಮ್ಸ್ ಎಲ್ಲ ಜಾಸ್ತಿ ನಾವು ಯಾವುದು ಬಿಡೋಲ್ಲ ಅದೇ ನಂಬರ್ ಇಟ್ಟಿರ್ತಾರೆ. ಅದು ಹೆಂಗೆ ಟ್ರಿಕ್ಸ್ ಮಾಡಿರ್ತಾರೋ ಗೊತ್ತಿಲ್ಲ ನೋಡಿ. ಜಗ್ಗು ಬಂತು. ಆಮೇಲೆ ಬೆನ್ನು ನವ್ಯಾರ ಕೆರ್ಕೊಳ್ಳೋದು ಕಡ್ಡಿ ಇಟ್ಕೊಂಡಿದ್ದಾರೆ ನೋಡಿ ಕೈಯಲ್ಲಿ, ಅದು ಸಿಕ್ತು. ಇನ್ನೊಂದು ನಾರು ಒಂದು ಸಲ ಬಂತು. ನನ್ನೂ ಹಾಡೋದು, ನಾನು ಹಾಡಲಿಲ್ಲ. ಆಮೇಲೆ ಅದು ಮುಗಿಸ್ಕೊಂಡು ಹೊರಗೆ ಬಂದ್ವಿ. ಗೇಮ್ಸ್ ಜಾಗ, ಚಾಟ್ಸ್ ಎಲ್ಲ ಇತ್ತು. ನಮ್ಮ ಅಕ್ಕನ ಮಕ್ಕಳೆಲ್ಲ ಚಾಟ್ಸ್ ಕಡೆ ಹೋದ್ರು. ನಾವು ಗೇಮ್ಸ್ ಆಡೋಣ ನನ್ನ ಮಗ ಅಂಥೇಳಿ ಹೋಗ್ತಾಯಿದ್ದೀವಿ. ಬಟ್ ಗೇಮ್ಸ್ ಎಲ್ಲ 100 ರೂಪೀಸ್ ಇದೆ, ಯಾವುದೂ ಕಡಿಮೆ ಇಲ್ಲ. ಜಾಯಿಂಟ್ ವೀಲ್ ಒಂದು ಹಾಡೋಣ ಅಂತ ಹೋದ್ವಿ. ತುಂಬ ವರ್ಷ ಆಗಿತ್ತು ಜಾಯಿಂಟ್ ವೀಲ್ ಆಗಿ ಹಾಡಿ. ನಾನು, ನಮ್ಮ ಮಗಳು, ನಮ್ಮ ಅಕ್ಕನ ಮಗಳು 3 ಜನ ಹೋದ್ವಿ. ತುಂಬ ವರ್ಷ ಆಗಿರೋದಕ್ಕೆ ಸ್ವಲ್ಪ ಭಯ ಅನ್ನಿಸ್ತು. ಬಟ್ ಹಾಡೋಣ ಅಂದ್ಬಿಟ್ಟು ಟಿಕೆಟ್ ತೊಗೊಂಡು ಹೋಗ್ತಾಯಿದ್ದೀವಿ ನೋಡಿ. ಒಳಗೆ ಕೂತಿದ್ವಿ. ಮೇಲೆ ಕರ್ಕೊಂಡೋಗಿ ನಿಲ್ಲಿಸಿದ್ರು. ಸ್ವಲ್ಪ ಭಯ ಅನ್ನಿಸ್ತು ನೋಡಿ. ಮೇಲಿಂದ ಚೆನ್ನಾಗಿ ಕಾಣ್ತಿದೆ ಸಿಟಿ ಫುಲ್ ಅದು. ಬಟ್ ಏನು ತುಂಬ ಫಾಸ್ಟಾಗಿ ಆಡಿಸ್ಲಿಲ್ಲ. ಅದರಿಂದೇನು ನನಗೆ ಅಷ್ಟು ಭಯ ಅನ್ಸಲ್ಲ. ಫಸ್ಟು ಹೋಗಿದ ತಕ್ಷಣ ಸ್ವಲ್ಪ ಭಯ ಆಯಿತು. ವಿಡಿಯೋ ಮಾಡ್ಕೊಳಕ್ಕೂ ನನಗೆ ಭಯ ಆಯಿತು. ಫಸ್ಟ್ ಬ್ಯಾಗ್ ಹಾಕ್ಬಿಟ್ಟಿದ್ದೆ. ಆಮೇಲೆ ಸ್ವಲ್ಪ ಧೈರ್ಯ ಬಂದಮೇಲೆ ಆರಾಮಾಗಿ ಸ್ವಲ್ಪ ವೀಡಿಯೋಸ್ ಮಾಡ್ಕೊಂಡ್ವಿ ನೋಡಿ. ನನ್ನ ಮಗಳಂತೂ ಭಯನೇ ಇಲ್ಲ, ಅವಳಿಗೆ ಸ್ವಲ್ಪ ಕೂಡ ಭಯ ಇಲ್ಲ. ಇನ್ನು ನನಗೆ ಹೇಳ್ತಾಳೆ ಯಾಕೆ ಭಯ ಪಡ್ತೀನಿ ಅಂತ. ನನಗೆ ಸ್ವಲ್ಪ ಫಸ್ಟ್ ಭಯ ಆಗುತ್ತೆ.
ಆಮೇಲೆ ಆರಾಮಾಗ್ತೀನಿ ಎಲ್ಲ ಗೇಮ್ಸ್ಗಳಲ್ಲಿ. ಅವಳೇನಿಲ್ಲ ಧೈರ್ಯವಾಗಿ ಆಡ್ತಾಳೆ. ಇದೊಂದು ಗೇಮ್ಸ್ ಆಡಿದ್ವಿ ಅಲ್ಲಿ ನೋಡಿ. ಒಂಥರ ಚೆನ್ನಾಗಿತ್ತು, ಮಕ್ಕಳಿಗೆ ಖುಷಿ ಆಯಿತು. ಒಂದು 3 ಅವರ್ಸು ಟೈಮ್ ಹೋಗಿದ್ದೇ ಗೊತ್ತಾಗಿಲ್ಲ ನೋಡಿ. ದೂರದಿಂದ ಚೆನ್ನಾಗಿ ಕಾಣ್ತಿದೆ. ಅವರು ಹಾಕಿರೋ ಸೆಟ್ಟಿಂಗ್ಸ್ ಎಲ್ಲ ದುಬೈ ಸಿಟಿದು ಫುಲ್ ಸೆಟ್ಟಿಂಗ್ಸ್ ಹಾಕಿದ್ದಾರೆ. ತುಂಬ ಚೆನ್ನಾಗಿದೆ ಇತ್ತು ನೋಡಲಿಕ್ಕೂ. ಭಯ ಆಗ್ತಾಯಿತ್ತು. ನಮ್ಮ ಅಕ್ಕನ ಮಗಳು ಪಾಪ ವಿಡಿಯೋ ಮಾಡ್ತಾಯಿದ್ಲು, ಹಾಗೆ ಮಾತಾಡ್ತಿದ್ದೆ ನಾನು ಕೂಡ. ಮಕ್ಕಳಿಗೆ ಒಂಥರ ಖುಷಿ ಆಯಿತು ಹೋಗಿ ಬಂದಿದ್ದು ಅವ್ರಿಗೆ ನೋಡಿ. ಹಾಗಾಗಿ ಮಕ್ಳನ್ನ ಯಾವಾಗಲೂ ಹೋಗ್ಲಿಕ್ಕಂತೂ ಆಗಲ್ಲ. ಇದು ಆಲ್ಮೋಸ್ಟ್ ರಜದಲ್ಲೇ ಹಾಕ್ತಾರೆ ಪ್ರತಿ ವರ್ಷವೂ. ಸೊ ಮಕ್ಕಳಿಗೆ ಕರ್ಕೊಂಡು ಹೋಗಿ ಅಂತ ಹೇಳ್ತೀನಿ. ಯಾಕಂದರೆ ಎಕ್ಸಿಬಿಷನ್ ಇಂಥ ಕಡೆ ಹೋದಾಗ ಏನೋ ಖುಷಿ, ಅವ್ರಿಗೂ ಒಂಥರ ಟೈಮ್ ಪಾಸ್ ಆಗುತ್ತೆ. ಎಲ್ಲೋ ಹೋದ್ವಿ ಅಂತ ಹೇಳ್ತಾರೆ. ಸ್ಕೂಲ್ಗೆ ಹೋದಾಗ ನಾವು ಇಂಥ ಕಡೆ ಹೋಗಿದ್ವಿ ಅಂತ ಶೇರ್ ಮಾಡ್ಕೊಳಕ್ಕಾದ್ರು ಅವ್ರು ಕೆಲವೊಂದು ಮೆಮೊರೀಸ್ ಉಳೀಲಿ. ನಮ್ಮದು ಜವಾಬ್ದಾರಿಗಳು, ನಮ್ಮದು ಕೆಲಸ ಅದು ಇದು ನಾರ್ಮಲ್ ಇದ್ದೇ ಇರುತ್ತೆ ಮನೇಲಿ. ಅದು ಬಿಟ್ಟು ಈ ಥರ ಟೈಮ್ ಸಿಕ್ತಾಗ ಕರ್ಕೊಂಡೋಗಿ ಬನ್ನಿ. ಗೋಸ್ಟ್ ಹೌಸ್ ಎಲ್ಲ ಇತ್ತು, ಹೋಗ್ತೀವಿ ಅಂದರು. ಬಟ್ ಏನು ಅಷ್ಟು ಚೆಂದ ಇರಲಿಲ್ಲ. ಸುಮ್ಮನೆ ಯಾಕೆ ಅದಕ್ಕೆ 100 ಎಲ್ಲ ಬೇಡ ಅಂಥೇಳಿ ಪಾಪ್ಕಾರ್ನ್ ಎಲ್ಲ ತೊಗೊಂಡು ತಿಂದ್ಕೊಂಡು ಮನೆ ಕಡೆ ಹೊರಡ್ತಾ ಇದ್ವಿ. ನಮ್ಮದು ಇವತ್ತಿನ ಡೇ ನೋಡಿ ಇಷ್ಟು ಆಯಿತು. ಮಕ್ಕಳು ಖುಷಿಯಾದರು, ನಾವು ಖುಷಿಯಾದ್ವಿ. ಅಮೌಂಟ್ಗಳು ಮಾತ್ರ ಒಂದಕ್ಕೆ 3ರಷ್ಟು ಖರ್ಚಾಯಿತು. ಏನೂ ಮಾಡಲಿಕ್ಕಾಗಲ್ಲ. ಅದಕ್ಕಿಂತ ಹೆಚ್ಚಾಗಿ ಮಕ್ಕಳು ಖುಷಿಪಟ್ಟರು, ನಾವು ಖುಷಿಪಟ್ವಿ. ಸೊ ಹೋಗಿ ಬಂದ್ವಿ. ದುಬೈ ನಗರದ ಪ್ರತಿರೂಪದ್ದು ಎಕ್ಸಿಬಿಷನು ತುಂಬ ಚೆನ್ನಾಗಿತ್ತು. ಹೋಗಿ ನಿಯರಲ್ಲಿರೋರು ಹೋಗಿ ಬನ್ನಿ, ಮಕ್ಳನ್ನ ಕರ್ಕೊಂಡು ಹೋಗಿ ಬನ್ನಿ, ಚೆನ್ನಾಗಿದೆ. ಒಂದು ಹೋಗಿ ಬನ್ನಿ ಅಂತ ಹೇಳ್ತೀನಿ. ನೋಡಿ ಫೋಟೋಸ್ ಎಲ್ಲ ಎಷ್ಟು ಚೆನ್ನಾಗಿ ಬಂದಿದೆ. 3D ಫೋಟೋಸ್ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ ಎಲ್ಲ ಫೋಟೋಸು. ಖುಷಿ ಆಯಿತು, ಮಕ್ಕಳು ಖುಷಿಯಾದರು, ತಿಂದರು, ಹಾಡಿದ್ರು. ಎಲ್ಲ ಒಂದು ಸ್ವೀಟ್ ಮೆಮೋರೀಸ್ ಅಷ್ಟೇ. ಮಕ್ಕಳಿಗೆ ಖುಷಿ, ದುಡ್ಡಿಗಿಂತ ಹೆಚ್ಚಾಗಿ ಖುಷಿ ಇರಬೇಕು ಜೀವನದಲ್ಲಿ ಅಂತ ನಾನು ಹೇಳ್ತೀನಿ. ಪ್ರತಿ ನಿಮಿಷವೂ ಜೀವಿಸ್ರಿ, ಖುಷಿಯಿಂದ ಜೀವಿಸ್ರಿ. ಕಷ್ಟ ಎಲ್ಲರಿಗೂ ಇರುತ್ತೆ, ಕಷ್ಟದಲ್ಲಿ ಸುಖವೂ ಕೂಡ ಇರುತ್ತೆ. ಎರಡನ್ನೂ ಸಮವಾಗಿ ಹಂಚ್ಕೊಂಡು ಆ ಸಂದರ್ಭಗಳ್ನ, ಆ ನಿಮಿಷಗಳನ್ನ, ಇದನ್ನು ನೀವು ಪ್ರತಿಯೊಂದನ್ನು ಖುಷಿಯಿಂದ ಜೀವಿಸ್ರಿ ಅಂತ ಹೇಳ್ತಾ ನಂದು ಈ ವಿಡಿಯೋನ ಮುಗಿಸ್ತಿದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಬಾಯ್ ಬಾಯ್ ಅಂತ ಹೇಳ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಫೋಟೋಸ್ ಎಲ್ಲ. ನಮ್ಮ ಅಕ್ಕನ ಮಗಳಿಟ್ಟಿರೋದು ತುಂಬ ಚೆನ್ನಾಗಿ ಫೋಟೋಸ್ ಎಲ್ಲ ಬಂದಿದೆ. ಒಂಥರ ಖುಷಿ ಆಯಿತು ನೋಡಿ. ನಾನು ನನ್ನ ಮಗಳೆಲ್ಲ ಲಾಸ್ಟಲ್ಲಿ ಎಲ್ಲ ಫೋಟೋಸ್ಗಳು ತೊಗೊಂಡ್ವಿ. ಇದು ತುಂಬ ಇಷ್ಟ ಆಯಿತು ನನಗೆ. ಫುಲ್ ಖುಷಿ ಆಗೋಯಿತು.